ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ವಿಚಾರ ಸಾಕಷ್ಟು ಜನಕ್ಕೆ ಶಾಕಿಂಗ್ ನ್ಯೂಸ್ ಆಗಿತ್ತು. ಅದರಲ್ಲೂ ಕೂಡ ಅವರ ಆಪ್ತ ಗೆಳೆಯರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಸೊ ಸದ್ಯಕ್ಕೆ ನಮ್ಮ ಜೊತೆ ಚಂದನ್ ಶೆಟ್ಟಿ ಅವರ ಆಪ್ತ ಗೆಳೆಯ ಮತ್ತು ನಿರ್ಮಾಪಕರಾದಂತಹ ನವರಸನ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋದನ್ನ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ನಮಸ್ತೆ. ಚಂದನ್ ಶೆಟ್ಟಿ ಅವರು ಮತ್ತೆ ನೀವು ತುಂಬ ಆಪ್ತ ಗೆಳೆಯರು ಮತ್ತೆ ನಿರ್ಮಾಪಕರಾಗಿ ಅವ್ರಿಗೆ ಅವರ ಸಿನಿಮಾಗೆ ಬಂಡವಾಳ ಹೂಡಿದ್ದೀರಾ. ಸೊ ಈ ವಿಚಾರ ಅವರಿಬ್ಬರು ದೂರ ಆಗ್ತಿದ್ರೆ ಡಿವೋರ್ಸ್ ವಿಚಾರ ನಿಮ್ಗೆ ಏನಾದರೂ ಗೊತ್ತಿತ್ತಾ ಮೊದಲಿಗೆ ಅಂತ? ಅಂದರೆ ಇದು ನನ್ನ ಟಿ ವಿಯಲ್ಲಿ ನೋಡೋರ್ಗು ನಮಗೂ ಸಖತ್ ಶಾಕಿಂಗು ಸರ್ಪ್ರೈಸು. ಯಾಕೆಂದರೆ ಇಲ್ಲಿವರೆಗೂ ನಾನು ನೆನ್ನೆ ಬೆಳಗ್ಗೆನೂ ಮಾತಾಡ್ತಿದ್ದೆ ಚಂದನ್ ಅವ್ರ ಜೊತೆ, ಬಟ್ ಈ ವಿಷಯನ ಯಾವತ್ತೂ ಹಂಚ್ಕೊಂಡಿಲ್ಲ ನಮ್ಮ ಜೊತೆ. ಬಟ್ ಅವರು ಈ ಥರ ಒಂದು ನಿರ್ಧಾರ ತೊಗೊತಾರೆ ಅಂತ ನಮ್ಮ ಜೊತೆಲಿರೋಂಥವ್ರು ಯಾರಿಗೂ ಗೊತ್ತಿಲ್ಲ. ಬಟ್ ಇದೊಂಥರ ಶಾಕಿಂಗ್ ನ್ಯೂಸ್ ಆಗಿದೆ ನಮಗೆಲ್ಲರಿಗೂ. ಯಾಕಂದರೆ ನಮ್ಮ ಸಿನಿಮಾ ಸೂತ್ರಧಾರಿ ಮಾಡೋವಾಗ ನಿವೇದಿತದೆಲ್ಲ ಬಂದು ನೀಟಾಗಿ ಸಿನಿಮಾ ಓಪನಿಂಗ್ ಟೈಮಲ್ಲೆಲ್ಲ ಸಪೋರ್ಟ್ ಮಾಡಿಕೊಂಡು, ಈಗ ಮೊನ್ನೆ ಲಾಸ್ಟ್ ವೀಕು ಒಂದು ಸಿನಿಮಾಗೆ ಹೋಗಿ ಎಲ್ಲ ರೀಲ್ಸ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಚೆನ್ನಾಗೇ ಇದ್ದಾರೆ. ಬಟ್ ಅವ್ರು ಇಬ್ಬರೊಳಗಡೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ನಮಗೆ ಗೊತ್ತಿರೋ ವಿಚಾರ ಇಬ್ಬರು ಚೆನ್ನಾಗೇ ಇದ್ದಾರೆ. ಬಟ್ ಏನೋ ಅವರು ಇಬ್ಬರು ಕೆರಿಯರ್ ವಿಷಯಕ್ಕೇನೋ ಈ ಥರ ನಿರ್ಧಾರ ತಗೊಂಡಿರ್ಬೋದು ಅನ್ನೋದೊಂದು ಮಾಹಿತಿ ಇದೆ. ಚಂದನ್ ಅವರು ಸಾಕಷ್ಟು ವೈಯಕ್ತಿಕ ವಿಚಾರಗಳನ್ನ ಅಥವಾ ಏನೇ ಇದ್ರು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಬಟ್ ಈ ವಿಚಾರದಲ್ಲಿ ಏನಾದರೂ ಆಗಿಂದಾಗ ಏನಾದರೂ ವಿಷಯಗಳು ಮಾತಾಡ್ತಾ ಇದ್ರ, ದೂರ ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಏನಾದರೂ? ಅಲ್ಲ, ಯಾವತ್ತೂ ಅವ್ರು ಅದೆಲ್ಲ ಮಾತಾಡ್ತಿರಲ್ಲ. ಅವ್ರು ಏನು ಅಂದರೆ ನಿವೇದಿತ ಅವರು ಒಂದು ಆರ್ಟಿಸ್ಟ್ ಆಗಿ ಒಂದು ಲೀಡ್ ಆ್ಯಕ್ಟ್ರೆಸ್ ಆಗಿ ಹೋಗ್ಬೇಕು ಅನ್ನೋದನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ರು ಅಂತ ಆ ವಿಷಯ ಗೊತ್ತಿತ್ತು ಅಷ್ಟೇ ನನಗೆ. ಬಟ್ ಇದು ಅದೇ ವಿಷಯಕ್ಕಾಗಿದೆಯಾ ಇಲ್ಲ ಬೇರೆ ಯಾವುದಾದ್ರೂ ವಿಷಯಕ್ಕೆ ಈ ನಿರ್ಧಾರ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ನಿವೇದಿತನೂ ತುಂಬ ಒಳ್ಳೆಯ ಹುಡುಗಿ, ಯಾಕೆಂದರೆ ನಾವು ತುಂಬ ಹತ್ರದಿಂದ ಇರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಬಟ್ ಆ ಥರ ಈ ಥರ ಬೇರೆ ಇಲ್ಲಿ ಫೇಸ್ಬುಕ್ಕಲ್ಲಿ ಇದರಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಬರೋ ಥರ ಟ್ರೋಲ್ ಮಾಡೋ ಥರ ಅಂತ ವಿಷಯಗಳು ಯಾವುದೂ ಇಲ್ಲ. ಅದೆಲ್ಲ ಸುಳ್ಳು ಸುದ್ದಿಗಳು. ಬಟ್ ಅವ್ರ ಕೆರಿಯರ್ಗೋಸ್ಕರ ಈ ನಿರ್ಧಾರ ತಗೊಂಡಿರ್ಬೋದು ಅಂತ ಒಂದು ಇದು ನಮ್ಮಲ್ಲಿದೆ. ನಿನ್ನೆ ಕೂಡ ಕೋರ್ಟಲ್ಲಿ ನೋಡ್ತಾ ಇದ್ವಿ, ಕೈ ಇಟ್ಕೊಂಡು ಅಷ್ಟೇ ಅನ್ಯೋನ್ಯವಾಗಿದ್ದಾರೆ. ಬಟ್ ಏನೋ ಅಂದರೆ ನೀವು ಹೇಳಿದಾಗ ಫ್ಯೂಚರ್ ಏನಂದ್ರೆ ಒಂದಷ್ಟು ಪ್ಲಾನ್ಸ್ಗಳ ಮೇಲೆ ಈ ನಿರ್ಧಾರ ತಗೊಂಡು, ಯಾಕಂದರೆ ನಾವು ಗಂಡ ಹೆಂಡತಿ ಅನ್ನೋ ಥರ ಅಲ್ಲ, ಆಪ್ತ ಗೆಳೆಯರ ಥರನೇ ಎದ್ದು ಬಿಡೋಣ ಅನ್ನೋ ಥರ ನಿರ್ಧಾರ ಮಾಡಿದ್ರ ಅಂತ. ಅಲ್ಲ, ನೆನ್ನೆ ನಾನು ನೋಡಿದ ಮೇಲೆ ಅದು ವಿಡಿಯೋ ನೋಡಿದೆ, ಮತ್ತು ಅವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನಂದರೆ ನಾವು ಈ ಥರ ಹಿಂಗಿದೆ, ನಾವು ಒಂದು ಇದಕ್ಕೆ ನಿರ್ಧಾರ ತೊಗೊಂಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅನ್ನೋ ಥರನೇ ಒಂದು ಪೋಸ್ಟು ಮಾಡಿದ್ದಾರೆ. ಇಬ್ಬರು ಒಂದೇ ಥರ ಪೋಸ್ಟು ಮಾಡಿದ್ದಾರೆ. ಅಂದರೆ ಇಬ್ಬರು ಜೊತೆಲೇ ಇದ್ದೇ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಯಾವುದೋ ಒಂದು ಗಲಾಟೆ ಆಗಲಿ ಒಂದು ಇದಾಗಲಿ ಆ ಥರ ವಿಷಯಗಳಿಲ್ಲ. ಅವರು ಇಬ್ಬರು ಮ್ಯೂಚುವಲಾಗಿ ಮಾತಾಡಿಕೊಂಡು ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಆ ಡಿಸಿಷನ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕಷ್ಟೆ. 4-5 ವರ್ಷದಿಂದ ನೀವು ಹತ್ರದಿಂದ ನೋಡಿರ್ತೀರಿ. ಸೊ ಅವರ ಒಂದು ಲವ್ ಸ್ಟೋರಿ ಆಗಲಿ ಅಥವಾ ಅವರ ಮದುವೆ ವಿಚಾರ ಆಗಲಿ ಎಲ್ಲರಿಗೂ ಕೂಡ ಇನ್ಸ್ಪೈರ್. ಯಾಕಂದರೆ ಈಗಿನ ಒಂದು ಮಾಡರ್ನ್ ಅಂದರೆ ಲವರ್ಸ್ಗಳು ಹೇಗಿರಬೇಕು ಅಂದರೆ ಒಂದು ಮಾದರಿಯಾಗಿದ್ದರು. ನೀವು ಕೂಡ ಸಾಕಷ್ಟು ವರ್ಷದಿಂದ ನೋಡ್ತೀರಾ. ಅವ್ರ ಅನ್ಯೋನ್ಯತೆ ಬಗ್ಗೆ ಮಾತಾಡೋದಾದರೆ? ಇಲ್ಲ, ತುಂಬ ಅದ್ಭುತವಾಗಿ ಒಬ್ಬರನ್ನೊಬ್ಬರು ಯಾವ ವಿಷಯದಲ್ಲೂ ಬಿಟ್ಕೊಡ್ತಿರ್ಲಿಲ್ಲ. ಯಾವತ್ತೂ ನಿವೇದಿತ ಅವರು ಆಗಿರ್ಬೋದು, ಚಂದನ್ ಬ್ರೋ ಆಗಿರ್ಬೋದು, ಇಬ್ಬರು ಒಬ್ರಿಗೊಬ್ರು ಅಷ್ಟೇ ಕೋಆಪ್ರೇಟ್ ಆಗಿ. ಯಾಕಂದರೆ ಈಗ ಅವ್ರು ಯಾವುದಾದ್ರೂ ಒಂದು ಶೋ ಮಾಡ್ತೀನಿ ಅಂದರೆ ಮತ್ತು ಯಾವುದಾದ್ರು ಒಂದು ಸಿನಿಮಾ ಒಪ್ಕೊತೀನಿ ಅಂದರೆ ಇವರು ಯಾವತ್ತೂ ಅಬ್ಜೆಕ್ಷನ್ ಮಾಡ್ತಿರಲಿಲ್ಲ. ಆಯ್ತಮ್ಮ ಹೋಗಿ ಮಾಡ್ಕೊಂಬ ಅಂತಲೇ ಹೇಳೋರು. ಈಗ ಇವ್ರು ಮಾಡೋ ಟೈಮಲ್ಲೂ ನಿವೇದಿತ ಅವರು ಬಂದು ನಿಂತ್ಕೊಂಡು ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡೋರು. ಯಾವುದೇ ಸಿನಿಮಾಗಾಗಿರಲಿ, ಒಂದು ಸಾಂಗ್ ಆಗಿರಲಿ. ನಮ್ಮದು ಡ್ಯಾನ್ಸ್ ಸಾಂಗ್ ಅಷ್ಟು ಹಿಟ್ ಆಗ್ಬೇಕಾದ್ರೆ ಅದರಲ್ಲಿ ಅವರು ಫಾರಿನ್ಗೆ ಹೋದಾಗಲೂ ಒಂದು ಫಾಲ್ಸ್ ಹತ್ರ ನಿಂತ್ಕೊಂಡು ಇಬ್ಬರು ಒಂದು ಸಾಂಗ್ ಮಾಡಿದರು. ಅದು ಸಾಕಷ್ಟು ಒಂದು 45-50 ಮಿಲಿಯನ್ವರೆಗೂ ವ್ಯೂಸ್ ಪಡೆದಿತ್ತು ಅಂತ. ಅಂದರೆ ಅಷ್ಟು ರೀತಿಯಲ್ಲಿ ಇದು ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದರು. ಬಟ್ ಈ ಡಿಸಿಷನ್ನು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದು ನಮಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಎಲ್ಲೋ ಒಂದು ಕಡೆ ಚಂದನ್ ಅವ್ರಿಗೂ ತುಂಬ ಆಸೆ ಇದೆ, ಅಂದರೆ ನಿವೇದಿತ ಅವ್ರನ್ನ ನಾಯಕಿಯಾಗಿ ನೋಡಬೇಕು. ಯಾಕೆಂದರೆ ಅವ್ರದ್ದು ಒಂದಷ್ಟು ಆಲ್ಬಮ್ಗಳಿಗೆ ಅವರೇ ಸಂಗೀತ ಮಾಡಿ ಅವರೇ ನಿರ್ಮಾಣ ಮಾಡೋಕ್ಕೂ ಕೈ ಹಾಕಿದ್ರು ಅಂತ ಇರ್ಬೋದು. ನನಗೂ ಅದೇ ಅನಿಸ್ತಾ ಇದೆ. ಯಾಕಂದರೆ ಈಗ ಇಬ್ಬರು ಒಂದು ಬೆಳವಣಿಗೆ ದೃಷ್ಟಿಯಲ್ಲಿ ಅದು ಈ ಥರ ಒಂದು ಡಿಸಿಷನ್ ತೊಗೊಂಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಅವರು ನಾಯಕಿಯಾಗಿ 1-2 ಸಿನಿಮಾ ಮಾಡ್ತಿದ್ದಾರೆ. ಅದು ಬಿಟ್ಟು ಇನ್ನೂ ಸಾಕಷ್ಟು ಸಿನಿಮಾಗಳ ಆಫರ್ಗಳು ಇದ್ದವು. ಇಲ್ಲ ಆ ವಿಷಯಕ್ಕೆ ಏನಾದರೂ ಇದನ್ನು ಮಾಡಿರ್ಬೋದು ಅನ್ನೋದು ನಮ್ಮ ಒಂದು ಡೌಟ್ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ಓಡಾಡ್ತಿರೋದು, ಒಂದು ಮಗು ವಿಚಾರ ಆಗಲಿ, ಇನ್ನೊಂದು ಈ ಥರದ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಕಾಮೆಂಟ್ಸ್ ಹೇಳೋದು? ಅಂದರೆ ಅದು ಅವರಿಬ್ಬರೇ ಡಿಸಿಷನ್ ಹೇಳಬೇಕು. ಮಗು ವಿಷಯ ಅದು ಏನು ಡಿಸ್ಕಸ್ ಆಗಿದೆ, ಫ್ಯಾಮಿಲಿ ಒಳಗಡೆ ಏನಾಗಿದೆ. ಯಾಕಂದರೆ ನಾವು ಒಂದು ಸ್ಟೇಜ್ವರೆಗೂ ನಾವು ಅವ್ರಿಗೆ ಇದಾಗಿರ್ತೀವಿ, ಅದ್ರ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಈಗ ಅವರು ಬಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಗೊತ್ತಾಗುತ್ತೆ ಯಾವ ವಿಷಯಕ್ಕೋಸ್ಕರ ಇದಾಗಿದೆ. ಆಮೇಲೆ ನೆನ್ನೆಯಿಂದ ನಾನು ಕಾಲ್ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತಿದೆ. ಒಂದು ಸತಿ ಕಾಲೇಜ್ ಸಿಕ್ಕಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆಲ್ಲ. ಓಕೆ, ಈ ವಿಷಯಕ್ಕೆ ಇದು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅವರು ಇದ್ರ ಪ್ರಕಾರ ಏನು ಅಂದರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಒಂದು ಕೆರಿಯರ್ಗೋಸ್ಕರ ಡಿಸಿಷನ್ ತೊಗೊಂಡಿದ್ದೀವಿ ಅನ್ನೋದನ್ನು ಬಹಿರಂಗ ಪಡಿಸಿದ್ದಾರೆ. ಅದೊಂದು ವಿಷಯ ಗೊತ್ತಾಗ್ತಿದೆ ನನಗೆ. ಗೊತ್ತಿದ್ದಂಗೆ ಅವರು ಯಾವುದೋ ಕೆರಿಯರ್ ಬಗ್ಗೆನೋ ಇಲ್ಲ ನಿವೇದಿತ ಅವ್ರ ಕೆರಿಯರ್ ಬಗ್ಗೆನೋ ಇಲ್ಲ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ ಇಲ್ಲ ಅವರು ಗ್ರೋ ಆಗಲಿ ಚೆನ್ನಾಗಿ ಆಗಲಿ ಅನ್ನೋ ವಿಷಯಕ್ಕೆ ಏನಾದ್ರು ತೊಗೊಂಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಮೊನ್ನೆ ತಾನೆ ಕೋಟಿ ಸಿನಿಮಾದ ಒಂದು ಪ್ರೋಗ್ರಾಮಲ್ಲಿ ಕೂಡ ಎದುರಿಗೆ ಅಂದರೆ ಜೊತೆಯಾಗಿದ್ದಿರೋ ಸಾಕಷ್ಟು ಸಾರಿ ಎಷ್ಟೋ ಜನಕ್ಕೆ ಮೀಟ್ ಆಗಿದ್ರು ಕೂಡ. ನೆನ್ನೆ ಮೊನ್ನೆ ಕೂಡ ಆ ವಿಚಾರ ಗೊತ್ತಾದ ತಕ್ಷಣ ಯಾರಿಗಾರು ಕಾಲ್ ಮಾಡಿದ್ರ ನಿವೇದಿತಾ ಅಥವಾ ಚಂದನ್ ಅವರಿಗೆ ಅಂತ?
ಇಲ್ಲ, ನಾನು ಇಬ್ಬರಿಗೂ ಕಾಲ್ ಮಾಡಿದೆ. ಚಂದನ್ ಅವರು ನಿನ್ನೆ ಮಧ್ಯಾಹ್ನ 11:30 ನನ್ನ ಜೊತೆ ಮಾತುಕತೆ ಟಚ್ಚಲ್ಲಿ ಇದ್ರಿ. ಯಾಕೆ ನಾವು ಸೂತ್ರಧಾರಿ ಸಿನಿಮಾದ್ರದ್ದು ಟ್ರೈಲರ್ ಬಗ್ಗೆ ಯಾವಾಗ ಏನು ಮಾಡ್ಬೋದು ಅಂತೇಳಿ ಮಾತಾಡ್ತಾ, ನಿನ್ನೆನೂ ಸ್ವಲ್ಪ ಕರೆಕ್ಷನ್ಸು ಅದು ಇದೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಈ ವಿಷಯ ನನಗೆ ಗೊತ್ತೇ ಆಗಿಲ್ಲ, ಯಾಕಂದರೆ 11:30 ಕಾಲ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ. ಬಟ್ ಚೆನ್ನಾಗೇ ಮಾತಾಡ್ತಿದ್ರು, ಅವ್ರೇನು ಅಪ್ಸೈಟ್ ಆಗೋ ಥರ ಡಿಸಪಾಯಿಂಟ್ ಆಗೋ ಥರ ಇರಲಿಲ್ಲ. ನಾರ್ಮಲ್ ಡೈಲಿ ನನ್ನ ಜೊತೆ ಹೆಂಗೆ ಮಾತಾಡ್ತಾರೆ ಅದೇ ಥರ ಒಂದು 15-20 ನಿಮಿಷ ಡೈಲಿ ನಾವು ಮಾತಾಡ್ತೀವಿ, ಅದೇ ಥರ ಇದ್ದರು. ಬಟ್ ಈ ವಿಷಯ ಕೇಳಿದ ತಕ್ಷಣ ಶಾಕಿಂಗ್ ನಮಗೆ. ಇದಾದಮೇಲೆ ನಾನು ವಾಟ್ಸಪ್ಪೆಲ್ಲ ಮೆಸೇಜ್ ಹಾಕಿದೆ, ಅದಕ್ಕೆ ಇನ್ನೂ ರಿಪ್ಲೈ ಮಾಡಿಲ್ಲ. ರಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ಇದು ಏನು, ಯಾವ ಥರ ಏನಾಗಿದೆ ಅಂತ. ಬಟ್ ಒಂದು ಸ್ಪಷ್ಟನೆ ಅಂತೂ ಕೊಡ್ತಾರೆ, ಅದಂತೂ ನಿಜ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು, ಯಾಕೆಂದರೆ ಒಬ್ಬ ಸೆಲೆಬ್ರಿಟಿ ದಂಪತಿಗಳು ಏನೋ ಹಂಗಾಯ್ತು ಅಂತಂದರೆ ಅವ್ರ ಬಾಯಿಗೆ ಬಂದಾಗ ಕಮೆಂಟ್ಸ್ ಬೇರೆ ಬೇರೆ ವಿಚಾರಗಳನ್ನ ತಲುಪಿಸೋದಲ್ಲ ಎಷ್ಟು ಸರಿ ಅಂತ ಅನ್ಸುತ್ತೆ. ಅಲ್ಲ, ಅದನ್ನೇ ಹೇಳ್ತಾ ಇಲ್ವಾ, ಈಗ ನಮ್ಮ ಮನೇಲಿ ಏನಾದರೂ ಆದಾಗಲೇ ನಮಗೆ ಗೊತ್ತಾಗೋದ ನೋವು. ಬೇರೆ ಯಾರ್ದೋ ಮನೆಯಲ್ಲಿ ಈಗ ಅವರಿಬ್ಬರು ಏನೋ ಒಂದು ಒಬ್ರಿಗೊಬ್ರು ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿರ್ಬೋದು. ಬಟ್ ಮಾತಾಡೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅದನ್ನು ಯಾವ ರೀತಿ ಬೇಕಾದ್ರೂ ಬಿಂಬಿಸ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಅದ್ರ ಬಿಟ್ಟು ಬೇರೆ ಏನು ಕೆಲಸ ಇರೋದಿಲ್ಲ. ಯಾಕಂದರೆ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರ ಮನೆಯಲ್ಲಿ ಒಬ್ಬ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಗೋ ಈ ಥರ ಆದಾಗ ಅವರು ಅದನ್ನು ಕರೆಕ್ಟಾಗಿ ಇದು ಮಾಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನಾಗಿದೆ ಹೆಂಗಾಗಿದೆ. ಅವ್ರಿಗೇನೋ ಒಂದು ಕಂಟೆಂಟ್ ಆಗಬೇಕು, ಜನಗಳ ಅಟ್ರಾಕ್ಷನ್ ಆಗಬೇಕು, ಫಾಲೋವರ್ಸ್ ಆಗಬೇಕು, ಅದಕ್ಕೆ ಏನು ಬೇಕಾದ್ರೂ ಒಂದು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ಅವರ ಪರ್ಸನಲ್ ಸ್ಪೇಸ್ ಅಂದರೆ ಅವರ ಫ್ಯೂಚರ್ಗೋಸ್ಕರ ಈ ಥರ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಅಂತ. ಮತ್ತು ಎಲ್ಲೋ ಕಡೆ ನೋಡ್ತಾರೆ ಇನ್ನೂ ಅನ್ಯೋನ್ಯತೆ ಬಿಟ್ಕೊಟ್ಟಿಲ್ಲ ಕೊನೆಗೆ, ಯಾಕಂದರೆ ಅವರು ಇನ್ನೂ ಗೆಳೆಯರ ಥರನೇ, ಫ್ರೆಂಡ್ಸ್ ಥರನೇ, ಕ್ಲೋಸ್ ಫ್ರೆಂಡ್ಸ್ ಥರನೇ ಇದ್ದಾರೆ. ಅಲ್ಲ, 100% ಈಗ ನೆನ್ನೆ ನೀವೇ ನೋಡಿದ್ರಿ, ಕೋರ್ಟಿಂದ ಹೋಗಿ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಕೈ ಹಿಡ್ಕೊಂಡೆ ಅಂದರೆ ಅವ್ರು ಅಷ್ಟು ಸೆಕ್ಯೂರ್ ಆಗಿ ಅಷ್ಟು ಇದಾಗಿ ಮಾಡ್ತಾರೆ. ಬಟ್ ನನಗನ್ಸಿರೋ ಪ್ರಕಾರ ಇದು 100% ಅವರು ಏನೋ ಒಂದು ಡೆವಲಪ್ಮೆಂಟ್ಗೋಸ್ಕರ ಇಲ್ಲ ಫ್ಯೂಚರು ಸ್ವಲ್ಪ ದಿವಸ ಹಿಂಗಿರೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಸಾಕಷ್ಟು ಅವಕಾಶಗಳು ಬರ್ತಿತ್ತು, ನಿವೇದಿತ ಅವ್ರಿಗೆ ತೆಲುಗು ತಮಿಳಿಂದನೂ ಅವಕಾಶಗಳು ಬರ್ತಿತ್ತು. ಅದಕ್ಕೇನಾದರೂ ಇದರ ಏನಾದ್ರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದನ್ನು ವೆಯ್ಟ್ ಮಾಡಿ ಕೇಳಬೇಕಾಗತ್ತೆ ಈಗ ಚಂದನ್ ಅವ್ರ ಹತ್ರ. ಈವನ್ ಸೂತ್ರಧಾರ ಸಿನಿಮಾ ಶೂಟಿಂಗ್ ಟೈಮಲ್ಲೂ ಕೂಡ ಸಾಕಷ್ಟು ಬಾರಿ ಅವ್ರು ಭೇಟಿ ಆಗ್ತಿದ್ರು. ಪ್ರತಿಯೊಂದು ಅಪ್ಡೇಟ್ಗೂ ಕೂಡ ಚಂದನ್ ಅವ್ರಿಗಿಂತ ಹೆಚ್ಚಾಗಿ ಕಾಳಜಿಯನ್ನು ತೋರಿಸ್ತಾರೆ ಈ ಸಿನಿಮಾಗೆ ಅಂತ. ಖಂಡಿತವಾಗ್ಲೂ ಎಲ್ಲ ಥರನೂ, ಅಂದರೆ ಒಂದು ಸಾಂಗ್ ರಿಲೀಸ್ ಆಗಲಿ ಮತ್ತು ಸಿನಿಮಾ ಸೀನ್ಸ್ ಆಗ್ಬೋದು, ತುಂಬ ನೋಡಿ ಎಂಜಾಯ್ ಮಾಡಿ ಕ್ಲಾಪ್ಸ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ. ಯಾಕಂದ್ರೆ ರಿಕಾರ್ಡಿಂಗು ಚಂದನ್ ಅವ್ರ ಮನೆಯಲ್ಲೇ ಮೇಲ್ಗಡೆ ಸ್ಟುಡಿಯೋ ಇದು, ಅವ್ರು ಅಲ್ಲೇ ನಮ್ಮದು ಇಡೀ ಸಿನಿಮಾ ರಿಕಾರ್ಡಿಂಗ್ಸ್ ಆಗ್ಬೋದು ಮತ್ತು ಇದು ಮ್ಯೂಸಿಕ್ ಆಗಿದ್ದು ಎಲ್ಲ ಅಲ್ಲೇ ಪ್ರತಿಯೊಂದು ಸಾಂಗು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಅಪ್ರಿಷಿಯೇಷನ್ಸ್ ಮಾಡಿಕೊಂಡು ಈ ಕೆಲವು ವಿಷಯಗಳೆಲ್ಲ ಡಿಸ್ಕಸ್ ಮಾಡ್ತಿದ್ರು. ಅಂದರೆ ಅದೇ ಹೇಳಿದ್ನಲ್ಲ, ಅವರಲ್ಲಿ ಯಾವುದೇ ಒಂದು ಇದಿಲ್ಲ, ಕಲ್ಮಶ ಇರಲಿಲ್ಲ. ಬಟ್ ಈ ವಿಷಯ ಆಗಿರೋದು ನನಗನ್ಸ್ತಾ ಇರೋದು ಏನೋ ಫರ್ದರ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದಾರೆ. ಬಟ್ ಈ ವಿಷಯಗಳನ್ನ ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಸರ್ ಥ್ಯಾಂಕ್ ಯು. ನೀವು ಹೇಳಿದಾಗೆ ಆದಷ್ಟು ಬೇಗ ಚಂದನ್ ಶೆಟ್ಟಿ ಅವರು ಈ ವಿಚಾರದ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತಾರೆ ನಾವು ಅನ್ಕೊಂಡಿದ್ದು. ಥ್ಯಾಂಕ್ ಯು. ಸರ್ ಇದಿಷ್ಟು ನವರಸನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.